ನಮಸ್ಕಾರ. ಇನ್ನು ಆರ್‌ಸಿಬಿಯ ಮುಂದಿನ ಪಂದ್ಯ ಯಾರ ವಿರುದ್ಧ, ಎಲ್ಲಿ, ಯಾವಾಗ, ಎಷ್ಟು ಗಂಟೆಗೆ ಆರಂಭ, ಇಲ್ಲಿದೆ ನೋಡಿ ಪಂದ್ಯದ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ನಿನ್ನೆಯ ದಿವಸ ಆರ್‌ಸಿಬಿ ತಂಡ ಆರ್‌ಆರ್ ತಂಡದ ವಿರುದ್ಧ ಸೋಲು ಕಂಡ ಬಳಿಕ ಮುಂದಿನ ಪಂದ್ಯ ಯಾರ ವಿರುದ್ಧ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ನಿನ್ನೆಯ ದಿವಸ ಆರ್‌ಸಿಬಿ ತಂಡ ಆರ್‌ಆರ್ ವಿರುದ್ಧ ಸೋಲು ಕಂಡಿದೆ. ಅಂದರೆ ಆಡಿರುವ 3 ಪಂದ್ಯದಲ್ಲಿ, ಅಂದರೆ ಮೊದಲ ಪಂದ್ಯದಲ್ಲಿ SRH ವಿರುದ್ಧ ಗೆದ್ದರೆ, ಎರಡನೇ ಪಂದ್ಯದಲ್ಲಿ CSK ತಂಡವನ್ನು ಬಗ್ಗು ಬಿಡದ ಆರ್‌ಸಿಬಿ ಪಡೆ ಗುವಾಹಟಿಯಲ್ಲಿ ಆರ್‌ಆರ್ ವಿರುದ್ಧ ಸೋಲು ಕಂಡಿದೆ. ಈ ಬಳಿಕ ಮೊಟ್ಟ ಮೊದಲ ಸೋಲನ್ನು ಆರ್‌ಸಿಬಿ ಈ ಬಾರಿಯ IPL ಸೀಸನ್ 19ರಲ್ಲಿ ಕಂಡ್ರೆ, ಇತ್ತ ಮುಂದಿನ ಪಂದ್ಯ ಯಾರ ವಿರುದ್ಧ ಆಡಲಿದ್ದಾರೆ ಅಂತ ಕೇಳ್ತಾ ಹೋಯಿತಂದರೆ ನೋಡ್ಬೋದು. ಇನ್ನು ಆರ್‌ಸಿಬಿ ತಂಡಕ್ಕೆ ಮುಂದಿನ ಪಂದ್ಯ ಅಂದರೆ ಮುಂದಿನ ಎದುರಾಳಿ ಇರೋದು ಬಲಿಷ್ಠ MI ಪಡೆ. ಈ ಮೂಲಕ MI ತಂಡವನ್ನು ಆರ್‌ಸಿಬಿ ಮುಂದಿನ ಪಂದ್ಯದಲ್ಲಿ ಎದುರಿಸಲಿದ್ದಾರೆ. ಇತ್ತ ಈ ಒಂದು ಪಂದ್ಯ ನಡೀತಾ ಇರೋದು ನಿಮಗೆ ಮುಂಬೈನ ವಾಂಖೇಡೆ ಮೈದಾನದಲ್ಲಿ. ಬಟ್ ಈ ಒಂದು ಪಂದ್ಯ ಸಾಯಂಕಾಲ 7:30ಕ್ಕೆ ನಿಮಗೆ ಸಿಗ್ತಾ ಇದ್ದರೆ, ಇದು ಕೂಡ ಒಂದು ದೊಡ್ಡ ಪಂದ್ಯವಾಗಲಿದೆ. ಬಟ್ ಈ ಒಂದು ಬದ್ಧ ವೈರಾಳಿಗಳ ಕಾಳಗ ಅಂತಲೇ ಅದು ಹೇಳ್ಬೋದು. ಬಟ್ ಆರ್‌ಸಿಬಿ CSK ಯಾವ ಥರ ಇರುತ್ತೋ ಅದೇ ಥರ ಆರ್‌ಸಿಬಿ ಮತ್ತು MI ಕೂಡ ಒಂದು ಫೈಟ್ ಇರಲಿದೆ. ಈ ಒಂದು ಪಂದ್ಯಕ್ಕಾಗಿ ಆರ್‌ಸಿಬಿ ಕೂಡ ಒಂದು ದೊಡ್ಡ ಬದಲಾವಣೆಯೊಂದಿಗೆ ಕಣಕ್ಕೆ ಇಳಿಯುವ ಸಾಧ್ಯತೆ ಇದೆ. ಬಟ್ ಇದು ಏನಪ್ಪ ಅಂದರೆ, MI ತಂಡಕ್ಕೆ ಬಲಿಷ್ಠ ಆಟಗಾರರಾದ ರೋಹಿತ್ ಶರ್ಮಾ ಇದ್ದರೆ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಆದಂಥ ಆಟಗಾರರಿದ್ದರೆ, ಇತ್ತ ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ, ಬೋಲ್ಟ್ ಬರುವ ಸಾಧ್ಯತೆ ಇದೆ. ಬಟ್ ಆರ್‌ಸಿಬಿ ತಂಡದ ಪರವಾಗಿ ನಮ್ಮ ತಂಡಕ್ಕೆ ರಜತ್ ಪಾಟಿದಾರ್ ಇದ್ದರೆ, ಇತ್ತ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಟಿಮ್ ಡೇವಿಡ್, ಪ್ರಮೋದ್ ಸಫರ್ಡ್, ಭುವನೇಶ್ವರ್ ಕುಮಾರ್, ಜಾಶ್ ಹಜಲ್ವುಡ್ ಅಂತಹ ಸ್ಟಾರ್ ಆಟಗಾರರಿದ್ದಾರೆ. ಬಟ್ ಸ್ಟಾರ್ ಆಟಗಾರರ ವಾರ್ ನಡೆಯೋದಂತೂ ಇಲ್ಲಿ ಖಚಿತವೆಂದೇ ನಾವು ಹೇಳ್ಬೋದು. ಬಟ್ ಆರ್‌ಸಿಬಿ ಅನ್ಫಾರ್ಚುನೇಟ್ ಈ ಒಂದು ಆರ್‌ಆರ್ ವಿರುದ್ಧ ಹೋಮ್ ಗ್ರೌಂಡ್ನಲ್ಲಿ ಪಂದ್ಯ ಸೋತಿದೆ. ಬಟ್ MI ವಿರುದ್ಧವೂ ಕೂಡ ಆರ್‌ಸಿಬಿ ವಾಂಖೇಡೆ ಮೈದಾನದಲ್ಲಿ, ಅಂದರೆ MI ಅವರ ನೆಲದಲ್ಲಿ ಆಡ್ತಿರೋದ್ರಿಂದ ಈ ಒಂದು ಪಂದ್ಯ ಗೆಲ್ಲುವ ಸಾಧ್ಯತೆಯೂ ಕೂಡ ಇದೆ. ಬಟ್ ಆರ್‌ಸಿಬಿ ಯಾವ ಥರ ಪ್ರದರ್ಶನ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈ ಒಂದು ಆರ್‌ಸಿಬಿ ಮತ್ತು MI ಮುಂದಿನ ಪಂದ್ಯದಲ್ಲಿ ಎದುರಾದರೆ, ಇದು ಪಂದ್ಯ ನಡೀತಾ ಇರೋದು ಏಪ್ರಿಲ್ 12ರಂದು. ಈ ಒಂದು ಕದನಕ್ಕೆ ಎಲ್ಲ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಂಡದ್ದು. ಅಂದರೆ ಎರಡೂ ತಂಡಗಳು ಕೂಡ ಆರ್‌ಆರ್ ವಿರುದ್ಧನೇ ಸೋತು ಬರ್ತದೆ. ಇಲ್ಲಿ ಯಾರು ಗೆಲ್ತಾರೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.